ಎಲ್ಲ ವಿದ್ಯಾರ್ಥಿಗಳಿಗೂ ಹಾಗೂ ವೀಕ್ಷಕರಿಗೂ ವೆಲ್ಕಮ್ ಟು ಮೈ ಚಾನಲ್. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ KCT ಎಕ್ಸಾಮ್ಸ್ ಆಗಿ ಅದರಲ್ಲಿ ನಿಯರ್ಲಿ 58 ಕ್ವೆಶನ್ಸ್ ಔಟ್ ಆಫ್ ಸಿಲೆಬಸ್ ಬಂದು ಸದ್ಯಕ್ಕೆ ಸರ್ಕಾರದ ಕಡೆಯಿಂದ ಅಂದರೆ KA ಕಡೆಯಿಂದ ಯಾವುದೇ ಕೀ ಆನ್ಸರ್ನ ಬಿಟ್ಟಿಲ್ಲ. ಏನಕ್ಕೆ ಬಿಟ್ಟಿಲ್ಲ ಅಂದರೆ ಈಗ ಅಬ್ಜೆಕ್ಷನ್ ಕಾಲ್ ಮಾಡಿದೆ ಸರ್ಕಾರ, ಮೀನ್ಸ್ KA ಅಬ್ಜೆಕ್ಷನ್ ಅಪ್ಲೈ ಮಾಡೋದಕ್ಕೆ, ಅಬ್ಜೆಕ್ಷನ್ ಹಾಕೋದಕ್ಕೆ ಲಾಸ್ಟ್ ಡೇಟ್ ಇವತ್ತು ಏಪ್ರಿಲ್ 27. KCT ಎಕ್ಸಾಮ್ಸ್ ಅಲ್ಲಿ ಬಂದಿರೋ ಔಟ್ ಆಫ್ ಕ್ವಶನ್ಸ್ ಬಗ್ಗೆ ಅಥವಾ ರಾಂಗ್ ಕ್ವಶನ್ಸ್ ಬಗ್ಗೆ ಮಾಹಿತಿನ KAಗೆ ಸಲ್ಲಿಸಬೇಕು. ಅದಕ್ಕೆ ಏಪ್ರಿಲ್ 27 ಲಾಸ್ಟ್ ಡೇಟ್ ಇದೆ. ಅಂದರೆ ಇವತ್ತು ಲಾಸ್ಟ್ ಡೇ. ಇವತ್ತು ಆಕ್ಷೇಪಣೆ ಎಲ್ಲ ಸಲ್ಲಿಸಿದ ಮೇಲೆ ಅದನ್ನು ಪರಿಶೀಲನೆ ಮಾಡುತ್ತೆ. ಹಾಗೆ ಸರ್ಕಾರ 4 ಸಬ್ಜೆಕ್ಟ್ಗೆ PCMB ಸಬ್ಜೆಕ್ಟ್ಸ್ಗಳಿಗೆ ಸಪರೇಟ್ ಎಕ್ಸ್ಪರ್ಟ್ ಕಮಿಟಿನ ನೇಮಕ ಮಾಡಿತ್ತು. ಅದರ ರಿಪೋರ್ಟ್ ಸಹ ಸರ್ಕಾರಕ್ಕೆ ಸಲ್ಲಿಕೆ ಆಗಿದೆ. ಸರ್ಕಾರಕ್ಕೆ ಸಲ್ಲಿಸಿರೋ ಎಕ್ಸ್ಪರ್ಟ್ ಕಮಿಟಿ ರಿಪೋರ್ಟನ್ನ, ಅದೇ ರೀತಿ ಅಬ್ಜೆಕ್ಷನ್ಗಳನ್ನ ವಿದ್ಯಾರ್ಥಿಗಳು ಆಕ್ಷೇಪಣೆ ಸಲ್ಲಿಸಿರೋ ಆ ಅಬ್ಜೆಕ್ಷನ್ ಕಾಪೀಸ್ ಎಲ್ಲ ಚೆಕ್ ಮಾಡಿ ಸರ್ಕಾರ ಒಂದು ನಿಲುವನ್ನು ತಗೊಳುತ್ತೆ, ಸ್ಪಷ್ಟಪಡಿಸುತ್ತೆ. ಹಾಗೆ 75% ಸ್ಟೂಡೆಂಟ್ಸ್ಗೆ ರೀ ಎಕ್ಸಾಮ್ಸ್ ಬೇಕು ಅಂತ ಒಲವಿದೆ. ಇನ್ನು 20% ಸ್ಟೂಡೆಂಟ್ಸ್ಗೆ ಗ್ರೇಸ್ ಮಾರ್ಕ್ಸ್ ಬೇಕು ಅಂತ ಇದೆ ರಿಪೋರ್ಟ್ ಪ್ರಕಾರ. ಹಾಗೆ ಇನ್ನು 5% ಸ್ಟೂಡೆಂಟ್ಸ್ಗೆ ನಮ್ಗೆ ಯಾವುದು ಹೇಳೋದಕ್ಕಾಗ್ತಾ ಇಲ್ಲ, ವಿ ಆರ್ ಇನ್ ಆಸಿಲೇಷನ್ ಅಂತ ಹೇಳ್ತಾ ಇದೆ. ಸೊ ಸರ್ಕಾರ ವಿದ್ಯಾರ್ಥಿಗಳ ಡಿಮ್ಯಾಂಡ್ ಅಂದರೆ ರೀ ಎಕ್ಸಾಮ್ನೇ ಮಾಡುತ್ತೋ ಅಥವಾ ಗ್ರೇಸ್ ಮಾರ್ಕ್ಸ್ ಕೊಡುತ್ತೋ ಕಾದು ನೋಡಬೇಕು. ಸರ್ಕಾರಕ್ಕೆ ಎಕ್ಸ್ಪರ್ಟ್ ಕಮಿಟಿ ರಿಪೋರ್ಟು ಮತ್ತು ಅಬ್ಜೆಕ್ಷನ್ನ ಎರಡೂ ವೆರಿಫೈ ಮಾಡಿ ಒಂದು ಸ್ಪಷ್ಟವಾದ ತೀರ್ಮಾನ ಸರ್ಕಾರ ಕೊಡಬೇಕು. ಆ ಸ್ಪಷ್ಟವಾದ ತೀರ್ಮಾನನ ಮಂಡೇ ಕೊಡೋ ಚಾನ್ಸಸ್ ಇದೆ. ಇದಿಷ್ಟು ಇವತ್ತಿನ KCT ಬಗ್ಗೆ ಅಪ್ಡೇಟ್ಸ್.